ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024ರ ಅಕ್ಟೋಬರ್ ತಿಂಗಳದ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮಘಾ ನಕ್ಷತ್ರ, ಹುಬ್ಬಾ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ವೀಕ್ಷಕರೇ, ಹಾಗಾದರೆ ಸಿಂಹರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳೆಲ್ಲವೂ ಹೇಗಿದೆ ಹೇಳ್ತಕ್ಕಂಥದ್ದು ಫಸ್ಟು ಅವಲೋಕನವನ್ನು ಮಾಡೋಣ. ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ದ್ವಿತೀಯದಲ್ಲಿ ಕೇತು, ಅಂದರೆ ರಾಶಿಯಿಂದ 2ನೇ ಮನೆ ಕೇತು, ರಾಶಿಯಿಂದ 3ನೇ ಮನೆ ರವಿ ಬುಧ, ರಾಶಿಯಿಂದ 4ನೇ ಮನೆ ಶುಕ್ರ, ಹಾಗೆ ಕುಂಭರಾಶಿ ಶನಿ, ಮೀನರಾಶಿ ರಾಹು, ಹಾಗೆ ಮೇಷರಾಶಿ ಚಂದ್ರ, ವೃಷಭ ರಾಶಿ ಗುರು ಮತ್ತು ಕುಜ. ಇವೆಲ್ಲವೂ ಕೂಡ ಗೋಚಾರದಲ್ಲಿ ಇರತಕ್ಕಂತಹ ಗ್ರಹಗಳ ಸ್ಥಿತಿಗತಿಗಳು. ಗೋಚಾರದಲ್ಲಿ ಗ್ರಹಗಳೆಲ್ಲವೂ ಕೂಡ ಬದಲಾವಣೆ ಆಗ್ತಾನೆ ಇರುತ್ತೆ. ನಿನ್ನೆ ಇದ್ದಂಗೆ ಇವತ್ತಿರಲಿಕ್ಕಾಗಲ್ಲ, ಇವತ್ತಿದ್ದ ಹಾಗೆ ನಾಳೆ ಇರಲಿಕ್ಕೆ ಸಾಧ್ಯವಿಲ್ಲ. ಇದು ಗ್ರಹಗಳ ವಿಶೇಷತೆಗಳು. ಹಾಗಾದರೆ ಸಿಂಹರಾಶಿಯವರಿಗೆ ಏನಾದರೂ ಅದೃಷ್ಟ ಇದೆಯಾ ಹೇಳ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಅದೃಷ್ಟ ಇದೆ. ಸಿಂಹರಾಶಿಯವರಿಗೆ ಒಂದು ಗುರುದಶ ಪ್ರಾರಂಭವಾಗದ್ದಲ್ಲಿ, ಗುರುದಶೆ ನಡೀತಾ ಇದ್ದರೆ ಸಿಂಹರಾಶಿಯವರಿಗೆ ವಿಪರೀತವಾಗಿ ಧನ ಆಗಮನ ಉಂಟಾಗತ್ತೆ. ಹಾಗೆ ಸಿಂಹರಾಶಿಯವರಿಗೆ ಕುಜದಶೆ ನಡೀತಾ ಇದ್ದರೆ ಅನೇಕ ದಿನಗಳಿಂದ ಮನೆಯನ್ನು ನೀವು ಪ್ರಯತ್ನ ಮಾಡ್ತಿದ್ದೀರಿ, ಮನೆ ತಗೊಳ್ಬೇಕು, ಜಾಗ ತಗೊಳ್ಬೇಕು, ಭೂಮಿ ಯೋಗ, ಧನಯೋಗ ಇವೆಲ್ಲವೂ ಕೂಡ ಕುಜದಶೆಯಲ್ಲಿ ನಿಮಗೆ ಪ್ರಾರಂಭವಾಗ್ತಾ ಇದೆ. ಅಂಥದ್ದು ಮಹಾಯೋಗ ನಿಮಗೆ ಸಿಗ್ತಾ ಇದೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಹಾಗೆ ಚಂದ್ರದಶ ನಡೀತಾ ಇದ್ದರೆ ನಿಮಗೆ ವಿಪರೀತವಾಗಿ ಸಂತೋಷದಾಯಕವಾಗಿರ್ತಕ್ಕಂಥದ್ದು, ಐಷಾರಾಮಿ ಜೀವನ, ಹಣದ ಯಾವುದೇ ಥರದಲ್ಲೂ ನಿಮಗೆ ಹಣಕ್ಕೆ ಕೊರತೆನೇ ಇರಲಾಳತಕ್ಕಂಥದ್ದು. ಸದಾ ನಿಮ್ಮ ಹಿಂದುಗಡೆ ಹಣದ ಚಾಲನೆ ಆಗ್ತಾನೇ ಇರುತ್ತೆ. ವಿಪರೀತವಾದಂಥ ಆನಂದವನ್ನು, ಭೋಗ ಭಾಗ್ಯಗಳನ್ನೆಲ್ಲ ಅನುಭವಿಸುತ್ತೀರಿ ಅಂತ ಕೂಡ ಹೇಳುತ್ತೆ. ಅದೇ ಶನಿದಶ, ರಾಹುದಶ ಇವೆಲ್ಲವೂ ಕೂಡ ನಡೀತಾ ಇದ್ದರೆ ತುಂಬ ಕಷ್ಟಗಳನ್ನು ಕೂಡ ನೀವು ಅನುಭವಿಸ್ತಾ ಇರ್ತೀರಿ ಹೇಳ್ತಕ್ಕಂಥ ದಶ ಇವು ತುಂಬಾ ಇಂಪಾರ್ಟೆಂಟ್ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಕೆಲವೊಂದಷ್ಟು ಸಂದರ್ಭದಲ್ಲಿ ಸಂಧಿಕಾಲ ಅಂತ ಕೂಡ ನಾವು ಕರೆಯಲ್ಪಡುತ್ತೆ ಹೇಳ್ತಕ್ಕಂಥದ್ದು. ಕುಜ ರಾಹು ಸಂಧಿ. ಈ ಸಂಧಿಕಾಲ ಏನಾಗುತ್ತೆ, ಅನೇಕ ದಿನಗಳಿಂದ ನಿಮಗೆ ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತೀರಿ. ಯಾವುದೇ ಥರದಲ್ಲಿಯೂ ಕೂಡ ನಿಮಗೆ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಅಥವಾ ಋಣಬಾಧೆಯಲ್ಲಿ ಸಿಕ್ಕಿ ಒದ್ದಾಡ್ತಾರೆ. ಇದೆಲ್ಲವೂ ಏನಾಗುತ್ತೆ, ಒಂದಷ್ಟು ಸಂಧಿಕಾಲ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಬೇರೆ ವ್ಯವಹಾರ ಕ್ಷೇತ್ರ, ಯಾರು ಈ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಿರ್ತಕ್ಕಂಥದ್ದು, ಸೈಟ್ಗಳನ್ನು ತಗೊಂಡು ಸೈಟನ್ನು ಮಾರ್ಕೆಟಿಂಗ್ ಮಾಡುವಂಥ ವ್ಯವಹಾರ ಕ್ಷೇತ್ರದಲ್ಲಿ, ಅಥವಾ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು, ಕಬ್ಬಿಣ, ಸಿಮೆಂಟು, ಅದಕ್ಕೆ ಸಂಬಂಧಪಟ್ಟಂಥ ಮರ ಕೆತ್ತನೆಯ ಕೆಲಸ, ಮರ ಕೆಲಸ ಹೇಳ್ತಕ್ಕಂಥದ್ದು, ವುಡ್ ವರ್ಕು, ಇದೆಲ್ಲವೂ ಕೂಡ ವಿಪರೀತವಾಗಿ ಧನಯೋಗ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲವೂ ಕೂಡ ಗೂಗಲ್ ಸಂಬಂಧಪಟ್ಟಂಥ ಇಂಟರ್ನೆಟ್ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ವಿಶೇಷವಾಗಿ ಧನ ಲಾಭ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ. ಕೋರ್ಟು ಕಚೇರಿ ವ್ಯವಹಾರಗಳೆಲ್ಲವೂ ಕೂಡ ಉತ್ತಮವಾಗಿ ಸಹಕಾರಗಳು ನೀಡುತ್ತೆ, ನಿಮ್ಮಂತೆಯೇ ಕೂಡ ಆಗತ್ತೆ ಹೇಳ್ತಕ್ಕಂಥದ್ದು. ವಿದೇಶದಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಇರ್ಬೋದು, ಅಥವಾ ಫಂಡ್ಸ್ಗಳಿರ್ಬೋದು, ಅಥವಾ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅನೇಕ ದಿನಗಳಿಂದ ಪ್ರಮೋಷನ್ ಆಗಬೇಕು, ಅಥವಾ ಹೆಚ್ಚಿನ ಸಂಬಳ ಸಿಗಬೇಕು, ಉದ್ಯೋಗ ಸಿಗಬೇಕು ಹೇಳ್ತಕ್ಕಂಥದ್ದೆಲ್ಲ ಇದ್ದಲ್ಲಿ ಎಲ್ಲ ಒಂದು ಕಡೆ ಸ್ವಲ್ಪ ಗ್ರಹಗತಿಗಳು ಏರುಪೇರು ಮಾಡುವಂಥ ಸಾಧ್ಯತೆ ಕೂಡ ಇದೆ ಹೇಳ್ತಕ್ಕಂಥದ್ದು. ಆಗಾಗ ಶರೀರದಲ್ಲಿ ಬಾಧೆಗಳು ಉಂಟಾಗತ್ತೆ. ಅಷ್ಟೇ ಅಲ್ಲ, ಇನ್ನು ಸಿಂಹರಾಶಿಯವರು ತುಂಬ ಚೆನ್ನಾಗಿ ಸಂಸಾರವನ್ನು, ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರ್ಶ ದಂಪತಿಗಳಾಗಿರ್ತಾರೆ. ಎಲ್ಲೋ ಒಂದು ಕಡೆ
ದಾಯಾದಿಗಳ ಕಲಹಗಳು ಜಾಸ್ತಿ ಉಂಟಾಗಿ ಎಲ್ಲೋ ಒಂದು ಕಡೆ ಕಸಿವಿಸಿ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಗಳು ಬರಬೇಕು, ಅದು ಕೂಡ ಕೆಲವೊಂದಷ್ಟು ಬರ್ತಾ ಇಲ್ಲ ಹೇಳ್ತಕ್ಕಂಥದ್ದು. ಹಾಗೆ ನೀವು ಜಮೀನನ್ನು ಪಡ್ಕೊಂಡಿರ್ತೀರಿ, ಸುಮಾರು 10-15 ವರ್ಷಗಳ ಕಾಲ ಆಗಿರುತ್ತೆ ಜಮೀನನ್ನು ತಗೊಂಡು ಪರ್ಚೇಸ್ ಮಾಡಿ ಸೈಟ್ ರಿಜಿಸ್ಟ್ರೇಷನ್ ಎಲ್ಲ ಜಮೀನುಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ. ಆದರೆ ಜಮೀನನ್ನು ನಿಮಗೆ ಕೊಟ್ಟಿರ್ತಕ್ಕಂಥವ್ರು ಪುನಃ ಮತ್ತೆ ನಿಮ್ಮ ಮೇಲೆ ಕೇಸುಗಳನ್ನು ಹಾಕಿರ್ತಾರೆ. ಇದು ಕೂಡ ಸಿಂಹರಾಶಿಯವರಿಗೆ ತುಂಬ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಯಾಕೆಂದರೆ ನಿಮ್ಮ ಟೈಮ್ ಕೆಲವೊಂದಷ್ಟು ದಶಾಸಂಧಿಗಳಿದ್ದರೆ ಹಗ್ಗವೂ ಕೂಡ ಹಾವಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವು ವಿಚಾರಗಳು ನಿಮ್ಮ ವೈಯಕ್ತಿಕವಾಗಿದ್ದರೆ ನೇರವಾಗಿ 95137474ಕ್ಕೆ ಕರೆ ಮಾಡಿ. ಅಷ್ಟೇ ಅಲ್ಲ, ಈ ನಮ್ಮ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಓಂ ಆಂಜನೇಯಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ. ಆಂಜನೇಯ ಸ್ವಾಮಿ ಸದಾ ಅನುಗ್ರಹ ಆಗುತ್ತೆ. ಶುಭವಾಗಲಿ, ಮಂಗಲವಾಗಲಿ.